ಸದ್ಯ ಸ್ಯಾಂಡಲ್ವುಡ್ನ ಖ್ಯಾತ ನಟಿಯನ್ನು ಈಗ ಹತ್ಯೆ ಮಾಡಲಾಗಿದೆ. ಅದು ಸ್ವತಃ ಗಂಡನಿಂದಲೇ ಈ ಹತ್ಯೆ ನಡೆದೋಗಿರೋದು ನಿಜಕ್ಕೂ ಕೂಡ ವಿಪರ್ಯಾಸ. ಅಷ್ಟೇ ಅಲ್ಲ, ಶಿವರಾಜ್ ಕುಮಾರ್ ಅವರ ಆಪ್ತ ಸ್ನೇಹಿತೆ ಕೂಡ ಇವರು ಆಗಿದ್ದರು. ಶಿವರಾಜ್ ಕುಮಾರ್ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಇವರು ಇರ್ತಿದ್ರು. ಇತ್ತೀಚೆಗೆ ವಿವಿಧ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸುತ್ತಿದ್ದರು. ಬಜರಂಗಿ 2 ಕೂಡ ಇವರು ಇದ್ದರು ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ನಟಿ ಬೇರೆ ಯಾರಲ್ಲ, ವಿದ್ಯಾ ಅವರು ಮೂಲತಃ ಮೈಸೂರು ಜಿಲ್ಲೆಯವರಾಗಿದ್ದು ಸದ್ಯ ಟಿ.ನರಸೀಪುರಕ್ಕೆ ಮದುವೆಯಾಗಿದ್ದರು. ಸದ್ಯ ಇತ್ತೀಚೆಗೆ ಅವರು ಡಿವೋರ್ಸ್ ಕೂಡ ಹಾಕ್ಕೊಂಡಿದ್ದು ಅಂತ ಹೇಳಲಾಗುತ್ತೆ. ಆಸ್ತಿ ವಿವಾದ ಕೂಡ ಅಲ್ಲಿ ನಡೀತಿತ್ತು ಅಂತಲೂ ಕೂಡ ಹೇಳಲಾಗುತ್ತೆ. ಇದೇ ಕಾರಣಕ್ಕಾಗಿ ಗಂಡ ಹೆಂಡತಿ ಮಧ್ಯೆ ಮತ್ತೆ ಆಗಾಗ ಜಗಳ ಕೂಡ ಆಗ್ತಿತ್ತು ಅಂತಲೂ ಸಹ ಹೇಳಲಾಗ್ತದೆ. ಮತ್ತು ಹೆಂಡತಿ ಮೇಲೆ ಸಾಕಷ್ಟು ಅನುಮಾನ ಪಡ್ತಿದ್ದ ಅಂತಲೂ ಕೂಡ ಇದು ಹೇಳಲಾಗ್ತದೆ. ಇದೇ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದು ನಂತರ ಮೈಸೂರಿನಿಂದ ಸಡನ್ನಾಗಿ ಕಾರ್ ತೆಗೆದುಕೊಂಡು ಈಕೆ ಗಂಡನ ವಿರುದ್ಧ ಜಗಳಾಡೋಕ್ಕೆ ಮನೆಗೆ ನುಗ್ಗಿದ್ದಾಳೆ. ಈ ಸಮಯದಲ್ಲಿ ಗಂಡನಿಗೆ ಅತಿರೇಕದ ಕೋಪ ಹೋಗಿ ಸುತ್ತಿಗೆ ತೆಗೆದುಕೊಂಡು ತಲೆಗೆ ಹೊಡೆದು ಅಲ್ಲಿ ರೂಮ್ನಲ್ಲೇ ಹೆಣವನ್ನು ತೆಗೆದು ಎಸ್ತುಬಿಟ್ಟು ಅಲ್ಲಿಂದ ತಪ್ಪಿಸಿಕೊಂಡು ಪ್ರಯತ್ನ ಪಟ್ಟಿದ್ದಾನೆ. ಸದ್ಯ ಪೊಲೀಸರು ಈಗ ಈತನನ್ನು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಈ ಸಮಯ ಕೃತ್ಯ ನಡೆದಾಗ ಅವರ ಅತ್ತೆ ಮತ್ತು ಮಾವ ಕೂಡ ಇದ್ದರು ಅಂತ ಹೇಳಲಾಗ್ತದೆ. ಸದ್ಯ ಈ ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಎಂಬುದು ಈಗ ನೋಡಬೇಕಾಗಿದೆ. ಸದ್ಯ ಶಿವರಾಜ್ ಕುಮಾರ್ ಕೂಡ